ನನಗೆ ಇದರ ಬಗ್ಗೆ ಸ್ವಲ್ಪ ಅನುಮಾನಗಳಿದೆ. ಯಾಕಂದರೆ ರಾಜೀನಾಮೆನ ಅವ್ರು ಇಲ್ಲಿ ಕೊಡೋದಾ ಅಥವಾ ಲೋಕಸಭಾ ಸ್ಪೀಕರ್ ಕೊಡೋದಾ? ಲೋಕಸಭಾ ಸ್ಪೀಕರ್ಗೆ. ಯಾಕೆಂತಂದರೆ 6 ತಿಂಗಳ ಕಾಲಾವಕಾಶ ಅವ್ರಿಗಿರುತ್ತೆ. 6 ತಿಂಗಳ ಕಾಲಾವಕಾಶವನ್ನು ಅವರು ಯೂಸ್ ಮಾಡ್ಕೋಬೋದು. ಒಂದು ವೇಳೆ ಕಾಲಾವಕಾಶ ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ ಮುಂದಿನ 6 ತಿಂಗಳೊಳಗಾಗಿ ಚುನಾವಣೆ ನಡೀಬೇಕು. ಅದನ್ನು 1 ವರ್ಷ ಕೇಳೋಕ್ಕಾಗಲ್ಲ. ಬಹುಶಃ ಅವರಿಗೆ ಡೌಟ್ ಬಂದಿರ್ಬೋದು, ಇಲ್ಲಿ ಸ್ವ್ಯಾರಿಂಗ್ ಮಾಡಿ ಏನು MLA ಆಗಿ ಸ್ವ್ಯಾರ್ ಮಾಡಿದಾಗ ಎರಡನ್ನೂ ಕೂಡ ಆಮೇಲೆ ಸುಪ್ರೀಂ ಕೋರ್ಟಿಗೆ ಆಗಾಗ ಪದೇ ಪದೇ ಹೋಗ್ತಾ ಇರುವುದರಿಂದ ಇಲ್ಲಿ ಈಗ ಓಟ್ ಹಾಕಿ ಎದ್ದು ನಿಂತು ಏನು ಬಲ ಪ್ರದರ್ಶನ ಮಾಡಿದಾಗ ಇವರ ಸಪೋರ್ಟ್ ಕೊಟ್ಟು ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಆ ಸೀಟು ಈ ಸೀಟು ಎರಡನ್ನ ಡ್ವೆಲ್ ಇದು ಆಗುತ್ತೆ ಅಲ್ವ ಅಂತ ಹೇಳೋದ್ರಿಂದ ಆ ಡೌಟಲ್ಲಿ ಇಮಿಡಿಯೇಟ್ ಆಗಿ ರಾಜೀನಾಮೆ ಪತ್ರವನ್ನು ಕಳಿಸಿಕೊಟ್ಟಿರ್ತಾರೆ. ಕನ್ಸಿಡರ್ ಆಗೋದಿಲ್ಲ. ಇಲ್ಲಿ ಏನಂತ ಹೇಳಿದ್ರೆ ನನ್ನ ಅಭಿಪ್ರಾಯದಲ್ಲಿ ಇವರಿಗೆ ಬಹುಮತ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಒಂದನೇದಾಗಿ ಏನಂದ್ರೆ ಎಲ್ಲಾ 104 ಜನ ಹಾಜರಿದ್ದಾರೆ ಬಿಜೆಪಿಯಿಂದ, ಅವರಂತೂ ಕೈ ಎತ್ತಾರೆ, ಎದ್ದು ನಿಲ್ತಾರೆ. ಇಲ್ಲಿ ಈಗ ಡೌಟ್ ಈ ಕೇಸಲ್ಲಿ ಇವರು ಯಾರು ಆನಂದ್ ಸಿಂಗ್ ಮತ್ತೆ ಇನ್ನೊಬ್ಬರು ಪ್ರತಾಪ್ ಗೌಡ ಅವರು ಹಾಜರಾಗಿಲ್ಲ. ಅದು ಸರಿ, ಅವರದು ಏನು ಆ ಸದನದಲ್ಲಿ ಕಮ್ಮಿ ಆಗುತ್ತೆ. ಈಗ 219 ಇರೋದರಿಂದ ಆ ನಂತರ ಇಲ್ಲಿ ರಾಮನಗರ ಮತ್ತೆ ಇವರು ಯಾರು ಚನ್ನಪಟ್ಟಣದಲ್ಲಿ ಇಬ್ಬರು ಒಂದು ಇರೋದು 219 ಇರೋದ್ರಿಂದ 110 ಇದ್ರೆ ಸಾಕಾಗ್ತದೆ ಅಂತ ಕಾಣುತ್ತೆ. 110 111 ಬೇಕಾಗಿ 111 ಅಂದ್ರೆ 220 ಆದ್ರೆ 220ರಲ್ಲಿ 219 ಒಂದು ಜಾಸ್ತಿ ಇದ್ರೆ ಆಯ್ತು. ಕ್ಯಾಲ್ಕುಲೇಟ್ ಮಾಡಿ ಬಿಡ್ತೀನಿ, ಬಟ್ ಅಲ್ಲಿ ಅರ್ಧ ಬರುತ್ತೆ. ಒಂದು ನಿಮಿಷ ಒಂದಕ್ಕೆ ನೋಡಿ, ಒಂದು ನಿಮಿಷ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬಿಡ್ತೀನಿ. 219 ಡಿವೈಡ್ ಬೈ 2 109.5. 110 ಜನ. 110 ಜನರಲ್ಲಿ ಇಲ್ಲಿ ಬಹುಮತಕ್ಕೆ ಎಷ್ಟು ಬೇಕು? ಬಹುಮತಕ್ಕೆ ಒಂದು ಹೆಸರು ಇದ್ರೆ ಆಯ್ತು. ಅಂದ್ರೆ 111 ಆಗಿದ್ರೆ 110 ಇದ್ರೆ ಸಾಕಾಗ್ತದೆ. ಅರ್ಧ ಸಾಕಾಗತ್ತಾ ಅಂತ ನಾನು ಕೇಳಿದ್ದು. ಕೌಂಟ್ ಮಾಡೋದಿಲ್ಲ. ಈಗ 109.5 ಅಂತಂದ್ರೆ 110 ಆಯ್ತು. ಅಂದ್ರೆ 11 ಬೇಕು. ಅಲ್ಲ, 110 ಎಕ್ಸ್ಟ್ರಾ ಒಂದು. ಈಗ ಎಕ್ಸ್ಟ್ರಾ ಒಂದು. ಹೌದು, ಬಹುಮತಕ್ಕೆ 111. ಅದು 220 ಇದ್ರೆ ಸಿಂಪಲ್ ಮೆಜಾರಿಟಿಗೆ 110 ಸಾಕೀಗ. 10 ಸಾಕಷ್ಟೇ, ಸಾಕು. 10 ಸಾಕು. ಇದರಲ್ಲಿ ಏನಾಗ್ತದೆ ಅಂದ್ರೆ 104 ಜನ ಸಪೋರ್ಟ್ ಮಾಡ್ತಾರೆ. ಇನ್ನು ಇದರಲ್ಲಿ ಕಾಂಗ್ರೆಸ್ ಮತ್ತೆ ದಳದವರು ಒಂದು ವೇಳೆ ಸಪೋರ್ಟ್ ಮಾಡದೇ ಇರುವವರು, ಈಗ ಅಬ್ಸೆಂಟ್ ಆಗಿದ್ದವರು, ಅವರು ಖಂಡಿತವಾಗಿ ಮಾಡೋದಿಲ್ಲ. ಅಥವಾ ಯಾವುದೋ ಒಂದು ಉದ್ದೇಶದಿಂದ ಅವನ ಕೈ ನೋವು ಅಥವಾ ನಮಗೆ ಏನಾದರೂ ಒಂದು ಹುಷಾರಿಲ್ಲ ಅಥವಾ ಬರಕ್ಕಾಗಿಲ್ಲ, ರೀಚ್ ಆಗಿಲ್ಲ ಅಂತ ಹೇಳ್ತಾರೆ, ರೀಸನ್ ಹೇಳ್ತಾರೆ. ಖಂಡಿತ ಆ ಡೌಟ್ ಕೇಸಲ್ಲಿ ನಾಳೆ ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ ಅಂತ ಹೇಳೋದಕ್ಕೆ ಅವರು ಈಗ ಅಬ್ಸೆಂಟ್ ಆಗಿದ್ದಾರೆ. ಅವ್ರನ್ನ ಬಿಟ್ಟು ಬಿಡೋಣ. ಇಲ್ಲಿ ಪ್ರೆಸೆಂಟ್ ಇರುವವರು ಕಾಂಗ್ರೆಸ್ನವರು ಖಂಡಿತವಾಗಿ ಎದ್ದು ನಿಲ್ತಾರೆ. ಅವರು ಆಮೇಲೆ ದಳದವರು ಎದ್ದು ನಿಲ್ಲುವುದಕ್ಕೆ ಏನೋ ಚಿಂತೆ ಇಲ್ಲ. ಒಂದು ವೇಳೆ ಕ್ರಾಸ್ ವೋಟಿಂಗ್ ಆದ್ರೆ ಅದು ಗುಪ್ತ ಮತದಾನ ಆದ್ರೆ ಮಾತ್ರ. ಇಲ್ಲಿ ಗುಪ್ತ ಮತದಾನ ಅಲ್ಲ, ಇಲ್ಲಿ ಓಪನ್ ಮತದಾನ. ಕ್ರಾಸ್ ವೋಟಿಂಗ್ ಮಾಡಿದ್ರೆ 6 ವರ್ಷಗಳ ನಿಷೇಧ ಆಗೇ ಬಿಡುತ್ತೆ, ನಿಷೇಧ ಆಗುತ್ತೆ. ಅದು ಅಲ್ಲದೆ ಹತ್ತಿರ ಇದ್ದವನು ಇಲ್ಲಿ ಎಲ್ಲ ಸಾಲಾಗಿ ಒಂದೊಂದು ಇದರಲ್ಲಿ ಕೂರಿಸಿ ಅವರನ್ನ ಎದ್ದು ನಿಲ್ಲಿಸಿ ಅವರು ಕೈ ಎತ್ತಿದ್ರೆ ಸಪೋರ್ಟ್. ಅಂತವ್ರು ಇಲ್ಲಿ ಒಳಗಡೆ ಬರೋದಿಲ್ಲ. ಈಗ ನಾನು ಕೇಳ್ತಿರೋದು ಸರ್, ಈಗ ಗುಪ್ತ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಬರೋಣ. ಈಗ ಅವರ 6 ವರ್ಷಗಳ ಅವರು ನಿಷೇಧ ಬರುತ್ತೆ, ಅವರಿಗೆ ಶಾಸಕತ್ವ ರದ್ದಾಗುತ್ತೆ. ನಂಬರ್ 1 ಅದನ್ನ ಮಾಡೋದು ಕೂಡ ಸ್ಪೀಕರೇ ಮಾಡಬೇಕು. ಆಮೇಲೆ ಅದನ್ನು ಯಾವಾಗ ಅವ್ರು ತಗೋತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಅದಿನ್ನು 6 ತಿಂಗಳ ನಂತರ, 6 ತಿಂಗಳ ನಂತರ ತಗೊಳ್ಬಹುದು ಅಥವಾ ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ. ಹಿಂದಿನ ಸ್ಪೀಕರ್ 2 ವರ್ಷ ಮಾಡಿದ್ರು, JDS 7 ಜನ ಸದಸ್ಯರನ್ನ ಮಾಡೋದಕ್ಕೆ ಮಾಡಿ. ಇವಾಗ ಅವರ ಅಧಿಕಾರದಿಂದ ನಿರ್ಗಮಿಸಿದ ನಂತರ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅನ್ನಾಗೆ ಆ ಪಿಟಿಷನ್ ಅನ್ನು ವಜಾ ಮಾಡಿದ್ದಾರೆ. ಈಗ ಒಂದು ವೇಳೆ ನಾನು ಹೇಳ್ತಿರೋದು, ಈಗ ಹಂಗಾಮಿ ಸ್ಪೀಕರ್ ಆಗಿ ಬೋಪಯ್ಯ ಅವರು ಇದ್ದಾರೆ. ಒಂದು ವೇಳೆ ಕ್ರಾಸ್ ವೋಟಿಂಗ್ ಆಯ್ತು ಅಂತ ಇಟ್ಕೊಳ್ಳಿ, 6 ರಿಂದ 7. ಅಲ್ಲ, ಇಲ್ಲಿ ಕ್ರಾಸ್ ವೋಟಿಂಗ್ ಸಾಧ್ಯ ಆಗೋದಿಲ್ಲ. ಕ್ರಾಸ್ ವೋಟಿಂಗ್ ಗುಪ್ತ ಮತದಾನ ಆಗಿದ್ರೆ ಮಾತ್ರ ಹೇಳ್ತಾರೆ. ಅಲ್ಲ, ಓಪನ್ ಆಗಿ ಹತ್ರ ಇದ್ದವನು ಎಬ್ಬಿಸ್ತಾನ ಅವನು. ದೋಸ್ ಆರ್ ಇನ್ ಫೇವರ್ ಆಫ್ ದಿ ಮೋಷನ್ ಮೇ ಸೇ ಎ ಅಂತಾರೆ, ಅದು ಎಸ್ ಇಲ್ಲ ಅಂದ್ರೆ ನೋಸ್ ಅಂತ ಹೇಳ್ತಾರೆ. ಅದನ್ನೇನಾದ್ರೂ ಇವರು ಕ್ರಾಸ್ ವೋಟಿಂಗ್ ಮಾಡ್ತಾರೆ. ಅಷ್ಟು ಧೈರ್ಯ ಬರೋದಿಲ್ಲ ಅವನಿಗೆ, ಯಾಕಂದ್ರೆ ಗ್ರೂಪ್ ಅಲ್ಲಿ ಇರೋದ್ರಿಂದ ಬರಲ್ಲ. ಆಮೇಲೆ ಹೆಸರು ಆಮೇಲೆ ಡಿವಿಷನ್ ಪ್ರೆಸ್ ಮಾಡಿದ್ಮೇಲೆ ಬಾಕ್ಲಾಗ್ತೀವಿ, 2 ನಿಮಿಷ ಬೆಲ್ ರಿಂಗ್ ಮಾಡಿ ಡೋರ್ ಕ್ಲೋಸ್ ಮಾಡ್ಬಿಡ್ತೀವಿ. ಆಮೇಲೆ ತಲೆ ಎಣಿಸ್ತೀವಿ, ಒಬ್ಬೊಬ್ಬರಿಗೆ ಮೊದಲನೇ ಸಾಲಲ್ಲಿ ಎಷ್ಟು ಜನ ಇದ್ದಾರೆ, 1, 2, 3 ಕೌಂಟ್ ಮಾಡ್ಕೊಂಡು ಹೋಗ್ತೀವಿ. ಅವಾಗ ಕ್ರಾಸ್ ವೋಟಿಂಗ್ ಅಲ್ಲ, ಇವರು ಭಯದಿಂದ ಕ್ರಾಸ್ ವೋಟಿಂಗ್ ಮಾಡಿದಾಗ ಮಾಡಬಹುದು ಅಂತ ನೀವು ಹೇಳೋದು. ಭಯದ ಅಷ್ಟು ಧೈರ್ಯ ಇರ್ಬೇಕು ಅವನಿಗೆ. ಒಬ್ಬ MLA ಗೆ ಕ್ರಾಸ್ ಮಾಡ್ಬೇಕಾದ್ರೆ ಎದ್ದು ನಿಲ್ಲದೆ ನಾನು ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳುವಂತ ಧೈರ್ಯ. ಈಗ 38 ಜನ ಇದರಲ್ಲಿ ಇದು ದಳದಲ್ಲಿ ಇರುವವರು ಯಾವನೋ ಒಬ್ಬ ಎದ್ದು ನಿಂತರೆ ಅವಾಗ ಎಲ್ರಿಗೂ ಗೊತ್ತಾಗುತ್ತೆ ಯಾವನು ಮಾಡಿದಾನೆ ಅಂತ. ಆವಾಗ್ಲೇ ಅಲ್ಲ, ಈಗ ಗೊತ್ತಾಗ್ಲಿ ಅಂತಲೇ ಇರುತ್ತೆ. ಗೊತ್ತಾಗ್ಲಿ ಅಂತ ಇದ್ದಾಗ ಮಾಡಿದರೆ ಅದನ್ನ ತಡೆಯಕ್ಕೆ ಯಾರಿಗೂ ಏನು ಅಂತಂದ್ರೆ ಮತ್ತೆ ಸ್ಪೀಕರ್ ಮುಂದೆ ಅವರನ್ನ ಡಿಸ್ಕ್ವಾಲಿಫಿಕೇಶನ್ ಮಾಡೋದಕ್ಕೆ ಅರ್ಜಿ ಹಾಕಬೇಕು. ಈಗ ಸರ್, ಈಗ ಇಲ್ಲಿ ಜಗ್ಗೇಶ್ನ ಒಂದು ಘಟನೆ ನಿಮಗೆ ನೆನಪಿಸ್ತೀನಿ. ಓಕೆ, ತುರುವೇಕೆರೆಯಿಂದ ಅವರು ಗೆದ್ದಿರ್ತಾರೆ, ಕಾಂಗ್ರೆಸ್ನ ಗೆದ್ದಿರ್ತಾರೆ.
ಅವರನ್ನು ಆಪರೇಷನ್ ಕಮಲಕ್ಕೆ ತುತ್ತು ಮಾಡಿಸಿ ಅವರಿಗೆ ರಾಜೀನಾಮೆ ಕೊಡಿಸಲಾಗುತ್ತೆ. ಅವರು 6 ವರ್ಷಗಳ ಕಾಲ ನಿಷೇಧಕ್ಕೆ ಒಳಗಾಗ್ತಾರೆ. 6 ವರ್ಷಗಳ ಕಾಲ ಅಲ್ಲ, ನಿಷೇಧಕ್ಕೆ ಒಳಗಾಗಲ್ಲ, ಕ್ರಾಸ್ ವೋಟಿಂಗ್ ಮಾತ್ರ. ಅವ್ರು cross voting ಮಾಡಲ್ಲ. ಅವ್ರು ರಾಜೀನಾಮೆ ಕೊಡ್ತಾರೆ ಅಷ್ಟೇ. ರಾಜೀನಾಮೆ ಕೊಡಿ. ಈಗ ಸಿ.ಪಿ. ಯೋಗೇಶ್ವರ್, ಹೌದು, ಓಕೆ. ಸಿ.ಪಿ. ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಒಂದ್ಸರಿ ರಾಜೀನಾಮೆ ಕೊಟ್ಟರು, ಆಮೇಲೆ ಪುನಃ ಇಲೆಕ್ಷನ್ ನಿಂತರು, ಪುನಃ ಇನ್ನೊಂದು ಪಾರ್ಟಿಗೆ ಸೇರಿದ್ರು, ಪುನಃ ಒಬ್ಬರೇ ನಾನೇ ಅದನ್ನ ಪ್ರಶ್ನೆ ಮಾಡಿದೆ ಹೈಕೋರ್ಟ್ ಅಲ್ಲಿ ರಿಟ್ ಹಾಕಿ. ಓಕೆ. ಯಾಕಂದ್ರೆ ಇಷ್ಟು ಒಂದು 5 ವರ್ಷ ಅವಧಿಯಲ್ಲಿ 2-3 ಸರಿ ಒಬ್ಬ ರಾಜೀನಾಮೆ ಕೊಟ್ಟು ಪುನಃ ಇಲೆಕ್ಷನ್ ಆಗಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ. ಒಂದು ಖರ್ಚನ್ನ ಅವರೇ ಅದನ್ನ ಭರಿಸಬೇಕು, ಇಲ್ಲಾಂದ್ರೆ ಇಲ್ಲ ಅಂತ. ಆಗ ಇದ್ದ ಚೀಫ್ ಜಸ್ಟಿಸ್ ಹೇಳಿದ್ರು, ಇಲ್ಲ ನೀವು ಮತದಾರರಿಗೆ ಹೇಳಿ ಅಂತವನಿಗೆ ಓಟ್ ಹಾಕಬೇಡಿ ಅಂತ. ಈಗ ನನ್ನ ಪ್ರಶ್ನೆ ಸರ್, ಈಗ ನೀವು ಎಲ್ಲವೂ ಡರ್ಟಿ ಪಾಲಿಟಿಕ್ಸ್ ಕೂಡ ನಾವು ಇಲ್ಲಿ ಬಳಸಿದ್ವಿ. ಒಬ್ಬ ಶಾಸಕ, ಈಗ ಕಾಂಗ್ರೆಸ್ನ JDSನ ಈಗ ಯಾವುದಾದ್ರೂ ಅಗ್ರಿಮೆಂಟ್ ಆಗಿದ್ರೆ ನಾನು ಹೇಳಿದ್ದು, ತಕ್ಷಣವೇ ಅವನ ಶಾಸಕತ್ವ ರದ್ದಾಗತ್ತೆ, ಅದರಲ್ಲಿ 2 ಮಾತಿಲ್ಲ. ಇದು ಅದಕ್ಕೆ ತಕ್ಷಣ ಆಗಲ್ಲ. ಸ್ಪೀಕರ್ ವಿವೇಚನೆಗೆ ಬಿಡುತ್ತೆ. ಓಕೆ, ಡಿಸ್ಕ್ವಾಲಿಫಿಕೇಶನ್ ಪಿಟಿಷನ್ ಹಾಕ್ಬೇಕು, ಆಮೇಲೆ ಅದನ್ನ ಕಂಪ್ಲೇಂಟ್ ಕೊಡಬೇಕು. ಇಟ್ ವಿಲ್ ಟೇಕ್ ಟೈಮ್. ಆದರೆ ಅವ್ರು ಡಿಸ್ಕ್ವಾಲಿಫೈ ಆಗ್ತಾನೋ ಆಗೋದಿಲ್ಲ ಬೇರೆ, ಆದ್ರೆ 6 ತಿಂಗಳೊಳಗಾಗಿ ಚುನಾವಣೆ ಅಂತ ಆಗ್ಬೇಕಲ್ಲಿ ಅದಾಗುತ್ತೆ. ರಾಜೀನಾಮೆ ಕೊಟ್ರೆ ರಾಜೀನಾಮೆ ಕೊಟ್ಟರೆ ರಾಜೀನಾಮೆ ಕೊಟ್ಟು ಮತ ಹಾಕಿ ರಾಜೀನಾಮೆ ಕೊಟ್ರೆ 6 ತಿಂಗಳು ಚುನಾವಣೆ ಆಗಬೇಕು. ಓಕೆ. ಆದರೆ ರಾಜೀನಾಮೆ ಕೊಡದೇನೂ ಕೂಡ ಮತವನ್ನು ಹಾಕಿದಾಗ ಡಿಸ್ಕ್ವಾಲಿಫಿಕೇಶನ್ ಪ್ರೊಸೀಜರ್ ಒಂದೇ ದಾರಿ. ಓಕೆ, ಅದು ಎಷ್ಟು ದಿನ ಹಿಡಿಯುತ್ತೆ? ಎಷ್ಟು ದಿವಸ ತೋರಿಸಿದ್ದಾರೆ, 2 ವರ್ಷ ಮಾಡಿದ್ದಾರೆ, 5 ವರ್ಷನೂ ಆಗ್ಬೋದು. ಬಹಳ ಅಂತಂದ್ರೆ ಮತ್ತೆ ಕೋರ್ಟ್ಗೆ ಹೋಗ್ಬೇಕಾಗತ್ತೆ, ಸ್ಪೀಕರ್ ಡೈರೆಕ್ಷನ್ ತಗೋಬೇಕಾಗತ್ತೆ, ಅದೆಲ್ಲ ಮತ್ತೆ ಪ್ರಕ್ರಿಯೆ. MV ವೆಂಕಟಪ್ಪ 5 ವರ್ಷ ಆಗ ಕಾಲ ತಳ್ಬಿಟ್ರು, ಅದು ಹಂಗೆ ಡಿಸಾಲ್ವ್ ಆಯ್ತು. ಯಾರು MV ವೆಂಕಟಪ್ಪ ಸಭಾಧ್ಯಕ್ಷರಾದಾಗ 7 ಜನದ ಡಿಸ್ಕ್ವಾಲಿಫಿಕೇಶನ್ ಪಿಟಿಷನ್ ಇತ್ತು ಅವ್ರ ಮುಂದೆ, ಎ ಕೃಷ್ಣಪ್ಪ ಅಂಡ್ ಅದರ್ಸ್. ಅವ್ರದ್ದು ಡಿಸ್ಪೋಸೇ ಮಾಡಲಿಲ್ಲ, ಡಿಸಾಲ್ವ್ ಆಯಿತು, ಅದು ಹೋಯ್ತು ಅಷ್ಟೇ. ಆ ರೀತಿ ಈಗ ಅವ್ರಿಗೇನು ಇದೆಲ್ಲ ಇಂಥ ಇಷ್ಟು ದಿನದಲ್ಲೇ ಮಾಡಬೇಕು ಅಂತ, ಅದಕ್ಕೋಸ್ಕರವಾಗಿ ಗೋಪಯ್ಯನವರನ್ನ ನೇಮಕ ಮಾಡಿದ್ದು ಅಂತ ನಾವು ಅನ್ಕೋಬೇಕು. ಓಕೆ, ಬಟ್ ಈಗ ಸುಪ್ರೀಂ ಕೋರ್ಟ್ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದೆ, ಇಷ್ಟು ಸುಲಭದಲ್ಲಿ ಬಿಟ್ಬಿಡೋಕ್ಕಾಗತ್ತೆ ಅದನ್ನ? ಇಲ್ಲ, ಸುಪ್ರೀಂ ಕೋರ್ಟ್ಗೆ ಈ ವಿಷಯಕ್ಕೆ ಅಧಿಕಾರ ಬರೋದಿಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಈಗೇನ್ ಮಾಡಿದೆ, ಸ್ಪೀಕರ್ ವಿವೇಚನೆಗೆ ಬಿಟ್ಟಿದ್ದು ಅಂದ್ರೆ ಸ್ಪೀಕರ್ ಪ್ರೋಟೆಮ್ ಸ್ಪೀಕರ್ ಏನ್ ಮಾಡ್ಬೇಕಂತ ಸ್ಪಷ್ಟ ನಿರ್ದೇಶನ. ಪ್ರೋಟೆಮ್ ಸ್ಪೀಕರ್ ತೀರ್ಮಾನದಲ್ಲಿ ಏನಾದ್ರೂ ವ್ಯತ್ಯಯಗಳು ಉಂಟಾದ್ರೆ ಕಾನೂನಿಗೆ ವಿರುದ್ಧವಾಗಿ ಯಾವುದು ವ್ಯತ್ಯಾಸಗಳು ಬಂದ್ರೆ ಯಾವುದು ಅಂತ ಒಂದು ಉದಾಹರಣೆಗೆ ಅವರು ಪ್ರೊಸೀಡಿಂಗ್ಸ್ ಕಂಡಕ್ಟ್ ಮಾಡುವಾಗ ಈಗ ಒಂದು ಗಲಾಟೆ ಆಗತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ಈಗಲೂ ಕೂಡ ಮಾರ್ಷಲ್ ಅವರಿಗೆ ಆದೇಶವನ್ನು ಕೊಟ್ಟು ಅವ್ರಿಗೆ ಹೊರಗೆ ಹಾಕುವಂತದ್ದು ಅಧಿಕಾರ ಇದೆ. ಈಗ ಉದಾಹರಣೆಗೆ ಅವತ್ತು ಏನಾಯ್ತು, ಆ ಬ್ಲೂ ಫಿಲ್ಮ್ ಪ್ರಕರಣ, ನಮ್ಮ ಪಾಲೆಮಾರ್, ಹೌದು, ಆ ನಂತರ ಸಿ ಪಾಟೀಲ್, ಆಮೇಲೆ ಲಕ್ಷ್ಮಣ ಸಾವೋದು, ಇವರು ಒಳಗಡೆ ಬ್ಲೂ ಫಿಲ್ಮ್ ಮಾಡಿ ನೋಡ್ತಾ ಇದ್ರು ಸದನದ. ಅದಕ್ಕೆ ನಾನು ಕಂಪ್ಲೇಂಟ್ ಹಾಕಿದೆ. ಕಂಪ್ಲೇಂಟ್ ಹಾಕಿ FIR ಕೂಡ ಆಯಿತು, ಇವನ್ನ ರೆಫರ್ ಮಾಡಿ. ಆವಾಗ ಅಲ್ಲಿ ಏನು ಚರ್ಚೆ ಬಂದು ಅಂದರೆ, ಸದನದ ಒಳಗೆ ಆಗಿದ್ದನ್ನ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬರುವುದಿಲ್ಲ. ಇಲ್ಲ, ಸಂವಿಧಾನದಲ್ಲಿ ಅಲ್ಲಿ ಆಮೇಲೆ ಅಲ್ಲಿ ಚೀಮಾರಿ ಹಾಕಿ ಏನೇನೋ ಮಾಡಿದ್ರು. ಇವರು ರಾಜೀನಾಮೆ ಕೊಟ್ಟು ಇವರು ಹೊರಗೆ ಹೋದ್ರು. ಬಹುಶಃ ಪಾಲೆಮಾರ ಇನ್ನೂ ಗೆದ್ದಿಲ್ಲ ಮತ್ತೆ. ಆಮೇಲೆ ಸಿ ಪಾಟೀಲ್, ಇವನ್ ಲಕ್ಷ್ಮಣ ಸವದಿ ಸೋತ್ರು ಕಂಡ್ರೆ ಮೊನ್ನೆ. ಸಿ ಪಾಟೀಲ್ ಒಬ್ರು ಗೆದ್ದಿದ್ದಾರೆ. ಹಾಗೆ ಸದನದ ಒಳಗಡೆ ಉದಾಹರಣೆ ಅದು ಕೂಡ ತಪ್ಪು. ಸಾಹೇಬ್ರೆ, ನಾನು ಹೇಳ್ತೀನಿ, ಸದನದ ಒಳಗೆ ಒಂದು ಮರ್ಡರ್ ಆಯ್ತು, ಅದನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ? ಸದನದ ಒಳಗೆ ಏನೊಂದು ಅದು ಇಲ್ಲಿ ಏನು ತಮಿಳುನಾಡು ಸಂವಿಧಾನ ಇದರಲ್ಲಿ ವಿಧಾನಸಭೆಯಲ್ಲಿ ಆದಂಗೆ ಕುರ್ಚಿ ಗಿರ್ಚಿ ಎಲ್ಲ ಹೊಡೆದಾಡ್ಕೊಂಡು ಇದಾಡ್ಕೊಂಡು ಒಬ್ಬ ತಲೆಗೆ ಸಿಕ್ಕಿ ಅವನ 307 ಆಯ್ತು, 302 ಆಯ್ತು. ಆವಾಗ ಪೊಲೀಸ್ನವರಿಗೆ ಪವರ್ ಇದೆಯಾ? ಪ್ರಿಸಿಂಕ್ಟ್ಸ್ ಆಫ್ ದಿ ಹೌಸ್ ಅಲ್ಲಿ ಇದ್ರೆ ವಿತ್ ದಿ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಪರ್ಮಿಷನ್ ಯಾರು ಕೊಡಬೇಕು? ಸ್ಪೀಕರ್ ಕೊಡಬೇಕು. ವಿತ್ ಇನ್ ದಿ ಪ್ರಿಸಿಂಕ್ಟ್ಸ್ ಆಫ್ ದಿ ಹೌಸ್, ನಾಟ್ ಬಿಹೈಂಡ್ ದಿ ವಿಧಾನಸೌಧ ಕಾರಿಡಾರ್ ಆಚೆ ಒಳಗಡೆ ಇಲ್ಲ, ಸ್ಪೀಕರ್ ಪರ್ಮಿಷನ್ ಕೊಡಲೇಬೇಕು. ಆಮೇಲೆ ಕೋರ್ಟ್ ನಾಟ್ ಟು ಇನ್ಕ್ವೈರ್ ಇಂಟು ದಿ ಪ್ರೊಸೀಡಿಂಗ್ಸ್ ಅಂತ ಇದೆ ನೋಡಿ ಸರ್. ಹೌದು, ಸದನದ ನಡುವೆಗಳನ್ನ ಯಾವುದೇ ನ್ಯಾಯಾಲಯ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ಹೌದು, ಇಟ್ ಇಸ್ ವೆರಿ ಕ್ಲಿಯರ್. ಕರೆಕ್ಟ್. ಪ್ರಾವಿಷನ್ ಅಂಡರ್ ದಿ ಕರೆಕ್ಟ್. ಹಾಗಿದ್ರೆ ಒಂದು ಅವಕಾಶ ಆಯ್ತಲ್ಲ ಅಲ್ಲಿ ಕುದುರೆ ವ್ಯಾಪಾರಕ್ಕೆ ಅಂತ ನಾನು ಕೇಳ್ತಿರೋದು. ಈಗ ನಿನ್ನೆ ಕೆಲವು ಸ್ವಾಮೀಜಿಗಳು ಕೂಡ ಏನು ಹೇಳಿದ್ರು ಅಂತಂದ್ರೆ, ನೋಡಿ, ಕೆಲವು ಕಡೆ ಹೇಗಿರುತ್ತೆ ಅಂತಂದ್ರೆ, ಒಬ್ಬ MLA ಆ ಸ್ವಾಮೀಜಿಗಳ ಜೊತೆ, ಮಠದ ಜೊತೆ ತುಂಬ ದೊಡ್ಡ ಅದ್ಭುತವಾದ ಸಂಬಂಧ ಇರುತ್ತೆ, ಬೇರೆ ಬೇರೆ ಕಾರಣಗಳಿಗೆ, ಪಾಸಿಟಿವ್ ನೆಗೆಟಿವ್ ಮತ್ತೊಂದು. ಈಗ ಇವರು ಟಚ್ ಮಾಡಿದ್ರೆ, ಯಾರನ್ನಾದರೂ BJP ಅಥವಾ ಕಾಂಗ್ರೆಸ್ನವರನ್ನು ಟಚ್ ಮಾಡಿದ್ರೆ, 6-7 ಶಾಸಕರು ನನ್ನ ಮತ BJPಗೆ ಅಂತ ಹೇಳಿದಾಗ ನೀವು ಹೇಳಿದ್ರಿ ಧರ್ಮಪಾಲ್ ಅವರೇ, ಒಂದು ಧೈರ್ಯ ಬೇಕು, ನಿಜ. ಆ ಧೈರ್ಯ ಎಲ್ಲ ತರಿಸಿದ ನಂತರ ಏನು ಕಾನೂನು ಪ್ರಕಾರ ಆಗೋದು, ಆತ 6 ವರ್ಷಗಳ ಕಾಲ ಡಿಬಾರ್ ಆಗ್ತಾನೆ ಅನ್ನುವಂಥ ವಿಚಾರ. ಆದರೆ ಡಿಬಾರ್ ಮಾಡಬೇಕಾದಂಥ ವಿಚಾರ ಸ್ಪೀಕರ್ ಕೈಗೆತ್ತಿಕೊಂಡ ನಂತರ, ನಮ್ಮದೇ ಸ್ಪೀಕರ್ ನನ್ನ ಪಕ್ಷದ ಪರವಾಗಿ ನಾನು ಮಾಡ್ತೇನೆ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುವಂಥ KG ಬೋಪಯ್ಯನವರು ಇದ್ದಾಗ
ಸದ್ಯದ ಮಟ್ಟಿಗೆ. ವಿಶ್ವಾಸಮತ ಗೆದ್ದ ನಂತರ